ಹಲೋ ಗೈಸ್, ಇನ್ನೊಂದು ವ್ಲಾಗ್. ಎಲ್ಲರಿಗೂ ವೆಲ್ಕಮ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತೇನಿಲ್ಲ ವಿಶೇಷ. ರಿಷಿ ಬೆಳಗ್ಗೆ ಫೋನ್ ಮಾಡ್ದ, ಕಾಲೇಜ್ ಹತ್ರ ಹೋಗ್ಬೇಕು ಬಾ, ಡಾಕ್ಯುಮೆಂಟ್ಸನ್ನು ಕೊಡಬೇಕು ಅಂತ. ಎಷ್ಟು ಸಲ ಹೇಳಿದ್ದೀನಿ ಅವನಿಗೆ, ಬೇಕಿದ್ರೆ ಮುಂಚೆನೇ ಹೇಳು ಅಂತ, ಸಡನ್ನಾಗಿ ಹೇಳ್ಬೇಡ ಅಂತ. ಸಡನ್ನಾಗಿ ಹೇಳವನೇ. ಇವಾಗ ಹೋಗಬೇಕು, ಹೋಗ್ತಾ ಇದ್ದೀನಿ ಮನೆ ಹತ್ರ. ಇವಾಗ ಕಾಲೇಜ್ ಹತ್ರ ಹೋಗಿ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಬರಬೇಕು ಇವತ್ತು. ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಳ್ಳಿ. ಸರಿ ಆಗ್ತೀನಿ ತಗೋನೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಬಾ ತಿನ್ನು. ಗುಡ್ ಮಾರ್ನಿಂಗ್ ಹೇಳು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಿಷಿನ ಇವಾಗ ಕರ್ಕೊಂಡು ಒಂದ್ ಜೊತೆ ಹೋಗ್ತಾ ಇದೀನಿ ಕಾಲೇಜ್ ಹತ್ರ. ಕರ್ಕೊಂಡು ಹೋಗ್ತಾ ಇದ್ದಂತೆ ಕರ್ಕೊಂಡು. ಸಾರಿ ಬ್ರೋ, ನೀನ್ ಕರ್ಕೊಂಡು ಹೋಗ್ತಾ ಇರೋದು. ಬೆಳಗ್ಗೆ ಫೋನ್ ಮಾಡೋನು, ಎಷ್ಟು ಸಲ ಹೇಳಿದೀನಿ, ಬೇಕಾದ್ರೆ ಮುಂಚೆನೆ ಫೋನ್ ಮಾಡೋ. ಬೆಳಗ್ಗೆ ಮೆಸೇಜ್ ಬಂದಿದ್ದು, ಅದು ಎತ್ಕೊಂಡ್ಬಂದು ಇವತ್ತು ಸಬ್ಮಿಟ್ ಮಾಡ್ರಿ ಅಂತ. ಅದಕ್ಕೆ ಮಲ್ಕೊಂಡವ್ರನ್ನ ಎಬ್ಬರಿಸ್ತಾನೆ. ನಾನು ಮಲ್ಗಿರೋ ಎದ್ದು ರೆಡಿ ಆಗಿರತ್ತಾನೆ. ನಾನು ನಾನೇನು ಎದ್ದಿದ್ ನೈಟಲ್ಲ. ಯಾಕೆದ್ದೀರಲ್ಲ? ಅಯ್ಯೋ, ನಾನು ಮಲ್ಬಿಟ್ಟೆ ರಿಷಿ, 12 ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ಟೆ. ನಾ 11ಗೆಲ್ಲ ಲಾಸ್ಟ್ ಬಿತ್ಕೊಂಡ್ಬಿಟ್ಟೆ. ಬೆಳಗ್ಗೆ ಲಾಸ್ಟ್ ನಿದ್ದೆ ಬಂತೇವಿ, ಮಲ್ಕೊಂಡ್ ನಿದ್ದೆ ಬಂತು ಅನ್ಕೊಂಡಿದ್ದೆ. ಏನಕ್ಕೆ ಡಾಕ್ಯುಮೆಂಟ್ ಇದು ಕೇಸೆಟ್ ಇಂಜಿನಿಯರಿಂಗ್ ಅಂತ ಇಂಥ ಕಾಲೇಜಿಗೆ ಬಂದ್ವಿ. ಕೇಂಬ್ರಿಡ್ಜ್. ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಆಗಿ ಇವಾಗ ನಾವು ರಿಷಿ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಊಟಕ್ಕೆ. ತಾಮಂಜರಿನಾ ನೀನು? ಸ್ನಾಪ್ಗಳು ಹೆಂಗೆ ಆಗ್ತಾವ್ರೆ. ಕಾಲ್ ಮುಗಿತೀನಿ ಚಿನ್ನು, ಬಂದ್ಬಿಡು. ತಿನ್ನಲ್ಲ ಎಂದು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಸ್ವಲ್ಪ ಹುಡುಗರ ಹತ್ರ ಎಲ್ಲ ಮಾತಾಡ್ಕೊಂಡು ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಜಪಾನ್ ಮೇಡ್ ಇನ್ ಚೈನಾ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಈ ಗಾಡಿ ಹತ್ಕೊಂಡು ತಳ್ಳಿ ಜಂಪ್ ಸ್ಟಾರ್ಟ್ ಮಾಡಿ ಗ್ಯಾರೇಜ್ ಹೋಗ್ತಾ ಇದ್ರೆ ಬ್ಯಾಟ್ರಿ ಫುಲ್ಲು ಡೆಡ್ ಆಗಿಬಿಟ್ಟೈತೆ. ಸ್ವಲ್ಪ ಗ್ಯಾರೇಜಲ್ಲಿ ಚಾರ್ಜ್ ಹಾಕಿ ಹಂಗೆ ನಿಲ್ಸ್ಬಿಟ್ರೆ ಹಂಗೆ ಆಗೋದು ಈ ಗಾಡಿಗಳೆಲ್ಲ ಅಲ್ಲ. ಗಾಡಿ ಸ್ಟಾರ್ಟ್ ಮಾಡ್ದಿಲ್ಲ ನಿಲ್ಸಿದ್ರೆ ಬ್ಯಾಟ್ರಿ ಡೆಡ್ ಆಗೇ ಆಗ್ತಿತ್ತು. ಆವಾಗ ಸ್ಟಾರ್ಟ್ ಮಾಡಿ ಓಡಿಸ್ತಾ ಇರಬೇಕು. ಬ್ರೋ ಜರ್ಗಿ ಬ್ರೋ. ಕಾಲೇಜ್ಗೆ ಸ್ಕೂಲ್ಗೆ ಹೋಗಿ ಸಾರಿ ಇವ್ರು ಕಾಲೇಜು, ಇವನು ಕಾಲೇಜ್. ಸೆಕೆಂಡ್ ಪಿನ್ ನೀನು ಇವಾಗ ಬಂದವನೇ ಇವನು ನೋಡಿ, ನಮ್ಮ ಬಾಸ್ ಅಲ್ಲ ಅವ್ರು. ನೋಡಿ 7 ಗಂಟೆ ಮೇಲೆ ಏನಾದ್ರು ಮಾತಾಡೋ ಮರಿ. ಅಲ್ಲಾರೋ ಇವತ್ತು ಆರ್ಕೆಸ್ಟ್ರಾನು ಅಣ್ಣ. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ